ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿಗೆ ಸ್ಕೆಚ್ ಹಾಕ್ತಿದ್ದಾರೆ. ಹನಿಮೂನ್ ಹೆಸರಲ್ಲಿ ಲಕ್ಷ್ಮಿ ಪ್ರಾಣಕ್ಕೆ ಸಂಚುಕಾರ ಮಾಡೋಕೆ ರೆಡಿ ಆಗಿದ್ದಾರೆ ಕಾವೇರಿ ಮತ್ತೆ ಭಾನುಮತಿ. ಈ ಕಡೆ ದೊಡ್ಡ ಬಿಗ್ ಪ್ಲಾನ್ ನಡೀತಾ ಇದೆ ಲಕ್ಷ್ಮಿ ಮೇಲೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಕಾವೇರಿ ಅವ್ರನ್ನ ನೋಡಿದ್ದೆ ಬೆಟ್ಟದ ಮೇಲಿನ ಮಹಾದೇವಯ್ಯ ರಕ್ತಾಕ್ಷಿ ಅಂತ ಹೇಳಿ ಕೊಲ್ಲೋದಕ್ಕೆ ಮುಂದಾಗ್ಬಿಡ್ತಾರೆ. ಇದರಿಂದಾಗಿ ವೈಷ್ಣು ಮನೆಯವರೆಲ್ಲ ಕೆಂಡ ಕಾರಿದ್ದೆ ಈ ಕಡೆ ಹೊಡೆಯೋಕೆ ಹೋದ ತಕ್ಷಣ ಲಕ್ಷ್ಮಿ ಅದನ್ನ ಅವಾಯ್ಡ್ ಮಾಡ್ತಾಳೆ. ಕಾವೇರಿಯವರ ಒಂದು ಹಿಡಿತವಿಲ್ಲದ ನಾಲ್ಗೆ ಏನೇನೋ ಮಾತಾಡ್ಬಿಡತ್ತೆ. ಅದಕ್ಕೂ ಕೂಡ ಸರಿಯಾಗಿ ಲಾಕ್ ಆಗ್ತಾಳೆ ಲಕ್ಷ್ಮಿ. ಎಲ್ರಿಗೂ ಕೂಡ ಅವರ ತಪ್ಪನ್ನ ಅರ್ಥ ಮಾಡಿಸಿ ಬೆಟ್ಟದ ಮೇಲಿನ ಮಹಾದೇವಯ್ಯ ಹೋಗ್ತಿದ್ದಾಗಿ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಲಕ್ಷ್ಮಿ ಓಡೋಡಿ ಬರ್ತಾಳೆ. ಅದ್ರ ಒಳಗಡೆ ಆಲ್ರೆಡಿ ಮಂಗಳಮುಖಿಯರು ಬೆಟ್ಟದ ಮೇಲಿನ ಮಹಾದೇವಯ್ಯನ ಕನ್ವಿನ್ಸ್ ಮಾಡ್ತಿದ್ದಾರೆ. ಬೆಟ್ಟದ ಮೇಲಿನ ಮಹಾದೇವಯ್ಯ ಕೂಡ ತನ್ನ ಸೀರೆ ಉಡುಪನ್ನ ಅಲ್ಲೇ ಕಳ್ಚಿಟ್ಟು ತನ್ನ ಎಂದಿನ ಉಡುಪಿನಲ್ಲಿ ವೈಟ್ ಬಟ್ಟಿಲಿದ್ದಾರೆ. ಜೊತೆಗೆ ಈ ಕಡೆ ಮಂಗಳಮುಖಿಯರು ಎಲ್ಗೋಗ್ತಿದ್ಯಾ ಮಹಾದೇವಯ್ಯ ಅಂತ ಹೇಳ್ತಿದ್ರೆ, ನಾನು ಬೆಟ್ಟಕ್ಕೆ ಹೋಗ್ತಿದ್ದೀನಿ, ಇಲ್ಲಿರೋ ಯಾವ ಮನುಷ್ಯರು ಕೂಡ ಸರಿ ಇಲ್ಲ, ನಾನು ದೇವ್ರ ಹತ್ರ ಹೋಗ್ತೀನಿ ಅಂತಿದ್ದಾರೆ. ಬೇಡ ಮಹಾದೇವಯ್ಯ ಅಂತ ಮಂಗಳಮುಖಿಯವರು ಹೇಳ್ತಾ ಇದ್ರು ಕೂಡ ಬೆಟ್ಟದ ಮೇಲಿನ ಮಹಾದೇವಯ್ಯ ಮಾತ್ರ ನಾನು ಸುತಾರಾಮ್ ಇಲ್ಲಿರುವುದಿಲ್ಲ ಅಂತಿದ್ದಾರೆ. ಲಕ್ಷ್ಮಿ ಕ್ಷಮೆ ಕೇಳೋಕೆ ಅಂತ ಬಂದ್ಲು. ಬೆಟ್ಟದ ಮೇಲಿನ ಮಹಾದೇವಯ್ಯನ ನೋಡಿ ಶಾಕ್ ಆದ್ಲು. ತನ್ನ ಮನೆಗೆ ಬಂದಿದ್ದು ಇವ್ರೇನಾ ಅಂತ ಶಾಕ್ ಆಗ್ತದೆ. ಅದಕ್ಕೆ ನನಗೆ ಅಷ್ಟೊತ್ತಿಂದ ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಲ್ಲ. ಹಾಗಿದ್ರೆ ಇವರು ಅವತ್ತು ಕೀರ್ತಿನ ಹುಡ್ಕೊಂಡು ಹೋದಾಗ ನನ್ನನ್ನು ಕರ್ಕೊಂಡು ಹೋಗಿದ್ದು, ಪಾಂಪ್ಲೆಟ್ಸ್ನ ಅಲ್ಲಿಟ್ಟು ನಾನು ನಿಮಗೆ ವಿಷಯ ಗೊತ್ತಿದ್ರೆ ನಂಗೆ ಫೋನ್ ಮಾಡಿ ಅಂದಿದ್ದು ಎಲ್ಲ ಕೂಡ ಇವ್ರಿಗೆ ಅಲ್ವಾ ಅಂತ ಲಕ್ಷ್ಮಿಗೆ ಗೊತ್ತಾಗಿ ಬಿಡುತ್ತೆ. ನಂತರ ಈ ಕಡೆ ಮಂಗಳಮುಖಿಯವರು ಏನೇ ಹೇಳಿದ್ರು ಕೂಡ ಬೆಟ್ಟದ ಮೇಲಿನ ಮಹಾದೇವಯ್ಯನ ತಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಂಗಳಮುಖಿಯವರು ಎಲ್ಲರೂ ಕೂಡ ಸರಿ ಆಯಿತು ಬಿಡು, ಹೋಗು ನೀನು ಅಂತ ಹೇಳಿಬಿಟ್ಟು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಬಂದಿದೆ. ಮಹಾದೇವಯ್ಯವರೇ ನಿಂತ್ಕೊಳ್ಳಿ, ಮಹಾದೇವಯ್ಯವರೇ ಅಂತಿದ್ದಾಗೆ ಈ ಕಡೆ ಧ್ವನಿ ಕೇಳಿಸ್ಬಿಡತ್ತೆ. ತಕ್ಷಣ ತಿರ್ಕೋತಾರೆ. ಲಕ್ಷ್ಮಿನ ನೋಡಿ ಅವ್ರಿಗೆ ಫುಲ್ ಅಂದರೆ ಫುಲ್ ಖುಷಿ ಆಗ್ತದೆ. ಅವತ್ತು ಬಂದಿದ್ದು ಕೀರ್ತಿನ ಹುಡುಕ್ತಿದ್ದು ಇದೇ ಹುಡುಗಿ ಅಲ್ವಾ ಅಂತ ಹೇಳಿ ಗೊತ್ತಾಗ್ತದೆ. ಲಕ್ಷ್ಮಿ ಹತ್ರ ಬಂದಿದೆ. ನೀವು ಬೆಟ್ಟದ ಮೇಲಿನ ಮಹಾದೇವಯ್ಯ ಅವರಲ್ವಾ ಅಂತಿದ್ದಾಗೆ ಹೌದು ಅಂತ ಹೇಳ್ತಾರೆ. ನೀವ್ಯಾಕೆ ನಮ್ಮ ಮನೆಗೆ ಬಂದಿದ್ರಿ ಅಂತಿದ್ದಾಗೆ ಈ ಕಡೆ ನೀವ್ಯಾಕೆ ನಮ್ಮ ಅತ್ತಿನ ರಕ್ತಾಕ್ಷಿ ಅಂದ್ರಿ, ನೀವ್ಯಾಕೆ ನಮ್ಮ ಅತ್ತಿನ ಕೆಟ್ಟೂರು ಅಂದ್ರಿ ಅಂತ ಹೇಳ್ತಿದ್ದಾಗೆ ತನ್ನ ಕುತ್ತಿಗೆಯಲ್ಲಿರ್ತಕ್ಕಂಥ ಆ ಒಂದು ಮೂರನೇ ಕಣ್ಣು ಕ್ಯಾಮ್ರಾವನ್ನ ಲಕ್ಷ್ಮಿಗೆ ಹಾಕಿಬಿಟ್ಟು ಬೆಟ್ಟದ ಮೇಲಿನ ಮಹಾದೇವಯ್ಯ ಯಾವುದಕ್ಕೂ ಕೂಡ ಉತ್ತರಿಸದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಇತ್ತ ಕಡೆ ಲಕ್ಷ್ಮಿ ಏನಪ್ಪ ಇದು, ಏನು ಹಾಕಿದ್ರಲ್ಲ, ಅಯ್ಯೋ ಹೊಟ್ಟೆ ಹೋಗ್ಬಿಟ್ರಲ್ಲ ಅಂತ ಅನ್ಕೊಂಡು ಹೋಗ್ತಾ ಇದ್ರೆ ಗೊಂಬೆ ಆಡ್ಸೋರು ಬರ್ತಿದ್ದಾಗೆ ಯಾರು ಬಂದು ಏನನ್ನ ತಲುಪಿಸ್ಬೇಕು ಅದನ್ನ ತಲುಪಿಸಿದ್ದಾಗಿದೆ. ಸಂಜೀವಿನಿ ಕೇಳ್ತಿದ್ದೆ ಲಕ್ಷ್ಮಿ, ಅದು ನಿನ್ನ ಕಾಲು ಬುಡಾನ ತಾಕಿದೆ, ಈಗ ಅದರ ಜೊತೆ ಅಪಾಯ ಕೂಡ ಬಾಯಿ ತೆರೆದು ನಿಂತಿದೆ, ಎಲ್ಲವೂ ಕೂಡ ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಿದ್ದಾರೆ. ನಂತರ ಲಕ್ಷ್ಮಿ ಅದನ್ನೇ ನೋಡ್ಕೊಂಡು ಬರ್ತಾ ಇದ್ರೆ ಒಳಗಡೆ ಕಾವೇರಿ ಅವ್ರಿಗೆ ಭಾನುಮತಿ ಕಾಲ್ ಮಾಡ್ತಾರೆ. ಅದಕ್ಕೂ ಮುನ್ನ ನನ್ನ ಸೊಸೆಗೆ ಬುದ್ಧಿನೇ ಇಲ್ಲ, ಯಾವಾಗಲೂ ಕೂಡ ಹೋಗ್ಬಿಟ್ಟು ಇನ್ನೊಬ್ರು ಕ್ಷಮೆ ಕೇಳೋದು, ಅತ್ತೆ ಮೇಲೆ ಅನುಮಾನ ಬರೋದು, ಇದೇ ಆಗೋಯ್ತು ಇವಳ್ದು ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಭಾನುಮತಿಯಿಂದ ಕಾಲ್ ಬರುತ್ತೆ. ಭಾನುಮತಿ ಕಾಲ್ ಮಾಡೋದಕ್ಕೂ ಮುನ್ನ ಮೆಸೇಜ್ ಮಾಡಿರ್ತಾರೆ. ಮೆಸೇಜ್ ನೋಡಿ ಶಾಕ್ ಆಗುತ್ತೆ ಕಾವೇರಿಗೆ. ಬಿಕಾಸ್ ಅದು ಹನಿಮೂನ್ ಪ್ಲಾನ್ ಆಗಿರುತ್ತೆ. ಕಾಲ್ ರಿಸೀವ್ ಮಾಡ್ತಿದ್ದಾಗೆ, ಏನಿದು ಭಾನುಮತಿ, ನಾನೇನ ಹತ್ರ ಬಂದು ನನ್ನ ಮಗ ಸೊಸೆ ಸಂಸಾರ ಸರಿ ಮಾಡುವ ಅಂತ ಕೇಳಿದ್ನ, ಏನು ಕಳ್ಸಿದ್ಯಾ ನೀನು ಅಂದಾಗ, ಹನಿಮೂನ್ ಟಿಕೆಟ್ ಅದರಲ್ಲಿ ಏನಿದೆ, ಹನಿಮೂನ್ ಟಿಕೆಟ್ ಕಳ್ಸಿದ್ದೀನಿ. ಯಾಕೆ, ನೀನು ಅಜ್ಜಿ ಆಗಬಾರ್ದ, ನಿನ್ನ ಮಗ ಸೊಸೆ ಚೆನ್ನಾಗಿರ್ಬೇಕಲ್ವಾ, ಮೊಮ್ಮಕ್ಕಳನ್ನೆಲ್ಲ ಆಡಿಸ್ಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ಮಾಡಲೇಬೇಕಲ್ವಾ ಕಾವೇರಿ ಅಂತಿದ್ರೆ, ಏನು ಡ್ರಾಮಾ ಮಾಡ್ತಿದ್ಯಾ ಭಾನುಮತಿ, ನನಗೆ ಬರ್ತಿರೋ ಸಿಟ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಕಾವೇರಿ, ನನಗೆ ಗೊತ್ತಿಲ್ವಾ, ನನಗೇನು ತಲೆ ಕೆಟ್ಟಿದ್ಯಾ ಅವರಿಬ್ಬರು ಸಂಸಾರನ ಸರಿ ಮಾಡೋದಕ್ಕೆ, ಆ ಹನಿಮೂನ್ ಟಿಕೆಟ್ ಯಾಕೆ ಹೇಳು, ಲಕ್ಷ್ಮಿ ಕತೆ ಮುಗಿಸೋದಕ್ಕೆ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಭಾನು, ನೀನು ತಲೆ ಕೆಟ್ಟಿದ್ಯಾ, ನಿಂಗೆ ಏನು ಮಾಡೋಕೆ ಹೊರಟಿದ್ಯಾ ನೀನು ಅಂದಾಗ, ಹೌದು ಹನಿಮೂನ್ ಹೆಸರಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ರೂಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಗುಡ್ಡ ಕುಸಿಬಹುದು, ಒಟ್ಟಲ್ಲಿ ಲಕ್ಷ್ಮಿ ಕತೆ ಮುಗಿಯತ್ತೆ, ಲಕ್ಷ್ಮಿ ಸಾಯ್ತಾಳೆ, ಅದಕ್ಕೆ ಈ ಪ್ಲಾನ್ ಅಂತಿದ್ದಾಗೆ ಏನು ಮಾತಾಡ್ತಿದ್ಯಾ, ಅವಳು ಒಬ್ಳೆ ಹನಿಮೂನ್ಗೆ ಹೋಗ್ತಿದ್ದಾಳೆ ಅಂತ ಅನ್ಕೋತಾ ಇದ್ಯಾ, ನನ್ನ ಮಗ ಕೂಡ ಹೋಗ್ತಿದ್ದಾನೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಕಾವೇರಿ, ನಾವು ಗೋಲಿ ಇಟ್ಟು ಹೊಡಿಬೇಕಾದ್ರೆ ಒಂದೇ ಗೋಲಿಗೆ ಗುರಿ ಇಟ್ಟು ಹೊಡೆದಾಗ ಅದೇ ಗೋಲಿಗೆ ಗುರಿ ಇಟ್ಟು ಬೀಳುತ್ತೆ ತಾನೆ, ಅದೇ ರೀತಿ ನಮ್ಮ ಗುರಿ ಟಾರ್ಗೆಟ್ ಇರುವುದು ಲಕ್ಷ್ಮಿ ಅಂದಮೇಲೆ ಅವಳಿಗೆ ಮಾತ್ರ ತೊಂದರೆ ಆಗುತ್ತೆ, ವೈಷ್ಣವ್ಗೆ ಏನೂ ಕೂಡ ಆಗೋದಿಲ್ಲ ಅಂದಾಗ, ಹೌದಾ ಹಾಗಿದ್ರೆ ಈ 1 ವರ್ಷದಿಂದ ಈ ದಿನಕ್ಕೆ ಎಷ್ಟು ದಿನದಿಂದ ಕಾಯ್ತಿದೆ ಗೊತ್ತಾ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಲಕ್ಷ್ಮಿ ಕತೆ ಮುಗಿದ್ರೆ ನಾನು ಕೂಡ ಸೇಫು, ಮೊದಲು ಅವಳ ಕತೆ ಮುಗಿದ್ಬಿಟ್ರೆ ಒಳ್ಳೇದು, ತುಂಬ ಥ್ಯಾಂಕ್ಸ್ ಭಾನು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕಾವೇರಿಯವರು. ನೋಡು ಲಕ್ಷ್ಮಿ, ನಿನ್ನ ಕತೆ ಮುಗೀತು, ನಾಳೆ ಹೋಗೋದು ಇಬ್ರು, ಆದರೆ ಬರಬೇಕಾದ್ರೆ ವಾಪಸ್ ಬರುವುದು ನನ್ನ ಮಗ ವೈಷ್ಣು ಮಾತ್ರ ಅಂತ ಕಾವೇರಿಯವರು ಖುಷಿ ಪಡ್ತಿದ್ದಾರೆ. ಇದರ ನಡುವೆ
ಲಕ್ಷ್ಮಿ ಆ ಒಂದು ಕ್ಯಾಮ್ರಾನ ಇಟ್ಕೊಂಡು ಬರ್ತಾನೆ ಇದ್ದಾಳೆ. ಏನಿರ್ಬೋದು ಇದರಲ್ಲಿ, ಏನಿರ್ಬೋದು ಅಂತ. ಅದಕ್ಕೂ ಮುನ್ನ ವೈಷ್ಣವ್ ರೂಮ್ಗೆ ಕಾವೇರಿಯವರು ಬಂದಿದ್ದಾರೆ. ನೋಡು ಪುಟ್ಟ, ನನಗೆ ಅರ್ಥ ಆಗುತ್ತೆ, ನನ್ನ ಕೊಪ್ಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ, ನಾನು ತಪ್ಪು ಮಾಡಿದೆ ಅಂತ ಗೊತ್ತಾಗ್ತದೆ, ಅದಕ್ಕೆ ನಾನು ಕ್ಷಮೆ ಕೇಳಬೇಕು ಅಂತ ಬಂದೆ. ಬೆಳಿಗ್ಗೆ ಕೂಡ ಹೊಡಿಬೇಕು ಅಂತ ಹೊಡಿಲಿಲ್ಲ, ನಾನು ಯಾವ ಮನಸ್ಥಿತಿಲಿದ್ದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಬೆಳಗ್ಗೆಯಿಂದ ಏನೇನೋ ಆಗೋಯ್ತು ಪುಟ್ಟ ಅಂತ ಹೇಳ್ತಿರುವಷ್ಟರಲ್ಲಿ ಲಕ್ಷ್ಮಿ ಬರ್ತಾಳೆ. ಈ ಕಡೆ ಲಕ್ಷ್ಮಿನ ನೋಡ್ತಿದ್ದಾಗೆ ವೈಷ್ಣವ್ ಕಾವೇರಿ ಲಕ್ಷ್ಮಿ ನೋಡ್ತಿದ್ದಾರೆ. ಅಷ್ಟರಲ್ಲಿ ಆ ಒಂದು ನಾ ಕೊಟ್ಟಿರ್ತಕ್ಕಂಥ ಕ್ಯಾಮ್ರಾವನ್ನು ಅವಸ್ಕೊಂಡ್ಬಿಡ್ತಾಳೆ ಲಕ್ಷ್ಮಿ. ಹಾಗಾಗಿ ಕಾವೇರಿ ಅವ್ರಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ನಂತರ ನೋಡು ಲಕ್ಷ್ಮಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ, ನನಗೆ ಯಾವಾಗಲೂ ಅಷ್ಟೇ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ, ಆಮೇಲೆ ಮಾಡಿದ್ದು ತಪ್ಪಾಯಿತು ಅಂತ ಗಿಲ್ಟ್ ಫೀಲ್ ಆಗುತ್ತೆ, ಆಮೇಲೆ ಈ ರೀತಿ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ಬೇಡಮ್ಮ, ನಾನು ನಿನಗೆ ತುಂಬಾ ಹಾರ್ಶ್ ಆಗಿ ನಡ್ಕೊಂಡ್ಬಿಟ್ಟೆ, ನಾನಾ ರೀತಿ ನಡ್ಕೋಬಾರ್ದಿತ್ತು ಅಂತ ಹೇಳ್ತಾರೆ. ನಾಳೆ ಸ್ಪೆಷಲ್ ಡೇ, ನೆಮ್ಮದಿಯಾಗಿ ನಿದ್ರೆ ಮಾಡಿ ಆಯಿತಾ ಅಂತ ಹೇಳಿ ಹೋಗ್ತಾರೆ. ನಂತರ ಈ ಕಡೆ ವೈಷ್ಣವ್ ಅಂತೂ ನೋಡಿದ್ರೆ ನಮ್ಮಮ್ಮ ಹೇಗೆ ಅಂತ, ನಮ್ಮಮ್ಮ ಮೇಲ್ನೋಟು ಕಂಡ್ರೆ ಏನೋ ಮಾಡ್ತಿದ್ದಾರೆ ಅಂತ ಅನುಮಾನ ಬರುತ್ತೆ. ಆದರೆ ಅವ್ರ ಮೇಲ್ ಕಾಣೋಕ್ಕೂ ಒಳಗಡೆ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅವ್ರು ಆ ರೀತಿ ಇಲ್ಲ ಅಂದಾಗ, ಹೌದು ವೈಷ್ಣವರೇ ನಿಮ್ಗೆ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ, ಅತ್ತೆ ಮೇಲ್ ಕಾಣೋ ಥರ ಒಳಗಡೆ ಇಲ್ಲ ಅಂತಾನೆ ಹೇಳ್ತಾಳೆ. ನೋಡಿದ್ರೆ ಈ ರೀತಿ ಇರೋರು ಕೀರ್ತಿಗೆ ಏನಾದರೂ ಮಾಡ್ತಾರಾ? ನಿಮ್ಮ ಜೊತೆ ಬೈದೆ ಅಂತಾನೆ, ಹೊಡೆದೆ ಅಂತಾನೆ ಈ ರೀತಿ ಗೆಟ್ ಫೀಲ್ ಮಾಡ್ಕೊಂಡು ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತಿರೋರು ಕೀರ್ತಿಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ ಅಂತಾಗ ನಾನೆಲ್ಲ ಅನುಮಾನ ಪಟ್ಟೆ ಅವ್ರ ಮೇಲೆ. ಅತ್ತೆ ಯಾವಾಗ ನನಗೆ ಹೊಡೆದ್ರು ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ತಿದ್ದಾಳೆ ಲಕ್ಷ್ಮಿ. ಈ ಕಡೆ ವೈಷ್ಣವ್ಗೆ ಏನಿದು ಅಂತ ಅನ್ಕೋತಿದ್ದಾಗೆ, ಓ ಕೀರ್ತಿ ಆಗಿದ್ರಲ್ವ ಇವರು ಅಂತ ಅನ್ನಿಸ್ಬಿಡುತ್ತೆ. ಯಾಕದು, ಸುಮ್ಮನೆ ಬಂದು ನೆಮ್ಮದಿಯಾಗಿ ಮಲ್ಕೊಡಿ, ನೀವು ಕೂಡ ತುಂಬಾ ಸ್ಟ್ರೈನ್ ಆಗಿರ್ತೀರ ಅಂತ ಹೇಳ್ತಾರೆ. ತದನಂತರ ಈ ಕಡೆ ಲೈಟ್ ಆಫ್ ಆಗುತ್ತೆ. ಆದರೂ ಕೂಡ ಲಕ್ಷ್ಮಿಗೆ ಇದರಲ್ಲಿ ಏನಿರ್ಬೋದು ಅನ್ನಿಸ್ತದೆ. ಅದಕ್ಕೋಸ್ಕರ ಕ್ಯಾಮ್ರಾವನ್ನು ಬಟ್ಟೆನ ತೆಗಿಲಿಕ್ಕೆ ಓಪನ್ ಮಾಡ್ತಿದ್ದಾಳೆ. ಸ್ವಲ್ಪ ತೆಗೆದು ಬ್ಲ್ಯಾಕ್ ಆಗಿ ಕಾಣಿಸ್ತದೆ. ಇನ್ನೇನು ತೆಗಿಬೇಕು ಅಷ್ಟರಲ್ಲಿ ವೈಷ್ಣವ್ ಏನು ಮಾಡ್ತಿದ್ರ ನೀವು ಮಲ್ಕೊಳ್ದೆ? ಓ ಇದನ್ನು ಅವ್ರು ನಿಮಗೆ ಕೊಟ್ರ, ನನಗೆ ಕೊಟ್ಟಿದ್ರು, ಓ ಇದ್ರ ಜೊತೆ ನೀವು ಆಟ ಸಾಮಾನು ಜೊತೆ ನಾಳೆ ಆಟ ಆಡೋರಂತೆ, ಈಗ ಮಲ್ಕೊಳ್ಳಿ ಅಂತ ಟೇಬಲ್ ಮೇಲೆ ಅದನ್ನು ಇಟ್ಬಿಡ್ತಾರೆ. ತದನಂತರ ಈ ಕಡೆ ಲಕ್ಷ್ಮಿ ಮಲ್ಕೋತಾಳೆ. ನಂತರ ಗಂಗಕ್ಕ ಕಾಲ್ ಮಾಡ್ತಾರೆ ವೈಷ್ಣವ್ಗೆ ಮಧ್ಯರಾತ್ರಿಲಿ. ಅದು ವೈಷ್ಣವನ ಬನ್ನಿ ಇಲ್ಲಿ ಲಕ್ಷ್ಮಕ್ಕ ಅಂತ ಹೇಳಿ ಗಾಬರಿ ಆಗಿಬಿಡ್ತಾರೆ ವೈಷ್ಣವ. ಆ ರೀತಿ ಗಂಗಕ್ಕ ಹೇಳಿದ ತಕ್ಷಣ ಅಲ್ಲಿಂದ ಎದ್ದು ಬಂದರೆ ಈ ಕಡೆ ಮನೆಯವರೆಲ್ಲ ಕೂಡ ಶಾಕ್ ಕೊಡ್ತಿದ್ದಾರೆ. ಹ್ಯಾಪಿ ಬರ್ಡೇ ವೈಷ್ಣವ್ ಅಂತ ಹೇಳಿ. ವೈಷ್ಣವ್ಗೆ ಏನಿದಲ್ಲ ಅಂತಿದ್ದಾಗೆ, ಅದು ವೈಷ್ಣವಣ್ಣ ನಿಮ್ಮನ್ನ ಕರೆಸೋದಕ್ಕೆ ನನಗೆ ಇದನ್ನು ಬಿಟ್ಟು ಬೇರೆ ಏನೂ ಕೂಡ ಓಡಲಿಲ್ಲ ಐಡಿಯಾ, ದಯವಿಟ್ಟು ಕ್ಷಮಿಸಿ ಅಂತ ಗಂಗಕ್ಕ ಕೇಳ್ಕೊತಾರೆ. ಎಲ್ಲರೂ ಕೂಡ ಹ್ಯಾಪಿ ಬರ್ಡೇ ವಿಶ್ ಮಾಡ್ತಾರೆ. ಅಮ್ಮ, ಅತ್ತೆ ಮಗ, ಹಾಗೆ ಗಂಗಕ್ಕ ಅಪ್ಪನ ಸಮೇತ ಎಲ್ಲರೂ ಕೂಡ ಲಕ್ಷ್ಮಿ ಹುಡುಕ್ತಿದ್ದಾರೆ. ಏನು ನಿನ್ನ ಹೆಂಡತಿ ಲಕ್ಷ್ಮಿನ ಹುಡುಕ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಅವ್ರು ಎಲ್ಲಿ ಅಂತ ಹೇಳಬೇಕು ಅಂದರೆ, ನಿಂಗೆ ಒಂದು ಕಂಡೀಷನ್ ಇದೆ, ನೀನು ಹೋಗಿ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ವೈಷ್ಣವ್ ಬರುವಷ್ಟರಲ್ಲಿ ಲಕ್ಷ್ಮಿ ಫ್ಲವರ್ಸ್ನ ಇಟ್ಕೊಂಡು ಕೇಕನ್ನು ಮುಂದೆ ನಿಂತ್ಕೊಂಡಿದ್ದಾಳೆ. ಲಕ್ಷ್ಮಿನ ನೋಡ್ತಿದ್ದಾಗೆ ವೈಷ್ಣವ್ ಕಳೆದು ಹೋಗ್ತಿದ್ದಾನೆ. ನಂತರ ಲಕ್ಷ್ಮಿ ಕೂಡ ವೈಷ್ಣವ್ಗೆ ತನ್ನ ಕವನದ ಮುಖಾಂತರ, ಚುಟುಕದ ಮುಖಾಂತರ ವಿಶ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ. ನನ್ನ ಮನಸ್ಸಿಗೆ ಮನಸ್ಸಾಗಿ, ಹೃದಯಕ್ಕೆ ಹತ್ತಿರವಾಗಿ, ಹಾಗೆ ನನ್ನ ಜೊತೆಯಾಗಿ ಇರ್ತಕ್ಕಂಥ, ನನ್ನ ಜೀವನದ ಜೊತೆಯಾಗಿ ಇರ್ತಕ್ಕಂತಹ ನನ್ನ ಜೊತೆಗಾರನಿಗೆ, ನನ್ನ ಜೀವಕ್ಕೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಇಲ್ಲಿ ವೈಷ್ಣವ್ಗೆ ವಿಶ್ ಮಾಡ್ತಿದ್ದಾಳೆ ಲಕ್ಷ್ಮಿ. ಈ ಕಡೆ ಲಕ್ಷ್ಮಿನ ನೋಡ್ತಿದ್ದಾಗೆ ವೈಷ್ಣವ್ ಕಳೆದು ಹೋಗ್ತಿದ್ದಾನೆ. ಇಬ್ರು ಕೂಡ ಕಣ್ಣ ಸಲಿಗೆ ಅಂತ ಕಳೆದು ಹೋಗ್ತಾ ಇದ್ರೆ ಮನೆಯವರೆಲ್ಲರೂ ಕೂಡ ಅಯ್ಯಪ್ಪ ನಾವು ಕೂಡ ಇಲ್ಲೇ ಇದ್ದೀವಪ್ಪ ಅಂತ ಹೇಳ್ತಿದ್ದಾಗೆ ನಾಚ್ಕೊಂಡು ನೀರಾಗ್ಬಿಡ್ತಾರೆ. ತಕ್ಷಣ ಕೇಕೆಲ್ಲ ಕಟ್ ಹಾಕ್ತಾ ಇದೆ. ಈ ಕಡೆ ಕಾವೇರಿ ಅವ್ರಿಗೆ ಏನೂ ಕೂಡ ಇಷ್ಟ ಅಲ್ಲ, ಬಟ್ ಆದರೂ ಕೂಡ ಡ್ರಾಮಾ ಮಾಡಬೇಕಾಗಿದೆ. ಇದರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗೆ ಇಬ್ರಿಗೂ ಕೂಡ ಸರ್ಪ್ರೈಸ್ ಪ್ಲಾನ್, ಹನಿಮೂನ್, ಇದನ್ನೆಲ್ಲ ನೋಡಿ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಬಟ್ ಆ ಕ್ಯಾಮ್ರಾ ಕತೆ ಏನಾಯ್ತು, ಮನೆ ಬಿಟ್ಟು ಹೋದ್ರಂತೂ ಅದು ಕಾವೇರಿ ಕೈಗೆ ಸೇರ್ಬಿಡತ್ತೆ. ಕಾವೇರಿ ಕೈಗೆ ಸೇರಿದೆ, ಅದು ನೆಕ್ಸ್ಟ್ ಆಗೋದೇ ಆ ಫೋನ್ಗೆ ಗತಿ ಆದದ್ದನ್ನೇ ಕ್ಯಾಮ್ರಾಗೂ ಕೂಡ ಕಾಣಿಸ್ಬಿಡ್ತಾರೆ ಅನ್ಸುತ್ತೆ ಕಾವೇರಿ ಅವರು. ಆದರೆ ಆ ನಡುವೆ ಈ ಕಡೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಹೋಗ್ತಿದ್ದಾಗೆ ಈ ಕಡೆ ಲಕ್ಷ್ಮಿಗೆ ಸುಪಾರಿ ಕೊಟ್ಟಿದ್ದಾಗಿದೆ ಭಾನು ಮತ್ತೆ ಕಾವೇರಿ ಸೇರ್ಕೊಂಡಿದ್ದ. ಹಾಗಿದ್ರೆ ಹನಿಮೂನ್ಗೆ ಹೋದಂತ ಲಕ್ಷ್ಮಿ ವಾಪಸ್ ಬರೋದೇ ಇಲ್ವಾ? ಏನಾಗ್ಬೋದು, ಯಾವ ಗಂಡಾಂತರ ಕಾದಿರ್ಬೋದು, ಅಲ್ಲಿ ಏನಾಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.